ಎಲ್ಲ ಮೆಂಬರ್ಗೂ ಕೊಟ್ಟಿದ್ದೀನಿ. ಬರೋ ಅಂಥ ಕೆಲಸ ಮಾಡಿಲ್ಲ. ಮಾಡಬೇಕು ಅನ್ನೋಂಥದ್ದು ನನ್ನ ಆಗ್ರಹ. ಈಗ ನಗರಸಭೆಯಲ್ಲಿ 3 ಸತಿ ಸಭೆ ಮಾಡಿದ್ದೀನಿ, ಸಾರ್ವಜನಿಕ ಕುಂದುಕೊರತೆ ಸಭೆ. ಜಸ್ಟ್ ಪಬ್ಲಿಕ್ ಮಾಹಿತಿ, ಪಬ್ಲಿಕ್ ಅಟ್ಲೀಸ್ಟ್ ಗೊತ್ತಿರಬೇಕಲ್ಲ, ಸುಮ್ಮನೆ ದೂಷಣೆ ಮಾಡಕ್ಕೆ ಮುಂಚೆ 3 ಸತಿ ನಗರಸಭೆಯಲ್ಲಿ ನಾನು ಸಾರ್ವಜನಿಕರ ಕುಂದುಕೊರತೆ ಸಭೆ ಅಂತ ಹೇಳಿ ಆ ಒಬ್ರು ಯಾರು ಇರ್ತಾರೆ ಕಮಿಷನರ್ ಅವ್ರ ಕೈಯಲ್ಲಿ ಎಲ್ಲ ಮೆಂಬರ್ಗೂ ನೋಟಿಸ್ ಕೊಡಿಸಿದ್ದೀನಿ. ಪಾಪ ಅವ್ರಿಗೇನು ಸಮಸ್ಯೆ ಇಲ್ವೇನೋ, ಮುಖ್ಯಮಂತ್ರಿಗಳು ಬಂದರು, ಸಾಧನಾ ಸಮಾವೇಶ, ಸಾಧನೆ ಏನೂ ಆಗಿಲ್ಲ ಈ ಸರ್ಕಾರದಲ್ಲಿ ಅನ್ನೋ ನನ್ನ ವಾದ. ಆದರೂ ಮುಖ್ಯಮಂತ್ರಿಗಳು ನನ್ನ ಪಕ್ಕದ ಕ್ಷೇತ್ರ, ನನ್ನ ಕ್ಷೇತ್ರ ಅಲ್ಲ, ನನ್ನ ಪಕ್ಕದ ಬಾರ್ಡರ್ ಕ್ಷೇತ್ರ, ನನ್ನಿಂದ 5 ನಿಮಿಷ ದೂರ ಮನೆಯಿಂದ ಬಂದಿರುವಾಗ ನಾವು ಹೋಗದಿದ್ರೆ ತಪ್ಪು ಅಂತ ಹೇಳಿ ನಾನು ಹೂಗೊಚ್ಚ ಕೊಟ್ಟು ನಮ್ಮ ಸಮಸ್ಯೆಗಳ ಬಗ್ಗೆ ಪತ್ರ ಕೊಟ್ಟು ಬಂದಿದ್ದೀನಿ. ಉಪಮುಖ್ಯಮಂತ್ರಿಗಳು ಬಂದರು, ಅವ್ರಿಗೂ ಹೋಗಿ ಹೂಗೊಚ್ಚ ಕೊಟ್ಟು ಹಿಂಗೆ ಅಂತ ಹಿಂಗೆ ನನಗೆ ಇಷ್ಟ ಇಲ್ಲ ರೀ, ನಾನು ಆ ಪಾರ್ಟಿ ರೀ ಅಂತ ಹೇಳೋದು ತಪ್ಪು. ಹಂಗಂದ್ರೆ ಅವ್ರಿಗೆ ಸಾರ್ವಜನಿಕರ ಬಗ್ಗೆ ಕಾಳಜಿ ಇಲ್ಲ ಅಂತ ಅರ್ಥ. ಪಕ್ಷನೇ 100% ಪಕ್ಷ ತಾಯಿಗೆ ಮೋಸ ಮಾಡೋಂಥ ಕೆಲಸ ಯಾರು ಮಾಡಬೇಡ್ರಿ. ಆದರೆ ಜನಕ್ಕೂ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿ. ಇದು ನೀವು ಬರಲಿಲ್ಲ ಅಂದರೆ ಅದರ ಅರ್ಥ ನಿಮ್ಗೇನು ಸಮಸ್ಯೆ ಇಲ್ಲ ಅಂತ. ಈಗ ಸಾರ್ವಜನಿಕ ಕುಂದುಕೊರತೆ ಸಭೆಗೆ ಯಾವುದೇ ನಗರಸಭಾ ಸದಸ್ಯರು ಕಾಂಗ್ರೆಸ್ ಅವ್ರು ಬರಲ್ಲ ಅಂದರೆ, ಈಗ ನಾನು ಗ್ರಾಂಟ್ 1000 ಸತಿ ಕೇಳಿದ್ದೀನಿ ರೀ, ನಾನು ಅದನ್ನೇ ಹೇಳಿದ್ದು, ನಿಮ್ಮ ವಾರ್ಡ್ಗೆ ಹಾಕ್ಬೇಕು ಅದನ್ನು ತಗೊಂಬನ್ನಿ. ಸಾರ್ವಜನಿಕರ ಪರವಾಗಿ ಪಾಪ ಜನಪ್ರತಿನಿಧಿ ಕೇಳಿದ ಜಾಗದಲ್ಲಿ ಹಾಕೋಣ, ಸಂತೋಷ. ಬಂದು ಅಪ್ರೋಚ್ ಆಗ್ಬೇಕಲ್ವಾ, ಅದಕ್ಕೊಂದು ನೀತಿ ಇದೆಯಲ್ವಾ, ಆ ನೀತಿ ಇಟ್ಕೊಂಡೆ ಹೋಗ್ಬೇಕು. ನಾನು ನೀತಿ 2 ಪಾಲಿಸುವಂತ ಒಬ್ಬ ವ್ಯಕ್ತಿ. ನಂದಿ ಬೆಟ್ಟದಲ್ಲಿ 19ನೇ ತಾರೀಕು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಂಬಂಧಪಟ್ಟ ಕೆಲವು ವಿಚಾರಗಳು ಚರ್ಚೆ ಬರುತ್ತೆ, ಅದರಲ್ಲೂ ಇವೆಲ್ಲ ಬರುತ್ತೆ ಸರ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗ್ತಾ ಇರೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ತಾ ಇರೋಂಥದ್ದು 2 days ಬಿಫೋರ್ ಬರುತ್ತೆ ಆಚೆಗೆ. ಆ 2 days ಬಿಫೋರ್ ಅದನ್ನು ತಗೊಂಡು ಅದಕ್ಕೆ ಏನು ಮಾಡ್ಬೇಕು ಮಾಡೋಣ. ಒಳ್ಳೆ ಪ್ರವಾಸಿ ತಾಣದಲ್ಲಿ ಜಾಲಿಯಾಗಿ ಎಲ್ಲ ಸಚಿವರು ಸಂಪುಟ ಸಭೆ ಮಾಡ್ತಾ ಇದ್ದಾರೆ. ನಮಗೂ ಸಂತೋಷ, ನಮ್ಮ ಪಕ್ಕದಲ್ಲಿರುವಂಥ ನಂದಿ ಬೆಟ್ಟಕ್ಕೆ ಬಂದು ಓದ್ದಾರೆ ಅಂತ. ಆದರೆ ಯೋಚನೆ ಮಾಡ್ಬೇಕಾಗತ್ತೆ, ಅದಕ್ಕಿಂತ ಬೆಟ್ರು ರೈತರ ಮಧ್ಯೆ ಎಲ್ಲಾದರೂ ಬಂದು ಹೋಗಿದ್ರೆ ಇನ್ನೂ ಖುಷಿ ಆಗೋದು. ಇದು ಖುಷಿನೇ, ಇದೇನು ದುಃಖ ಇದೆ ಅಂತೇನಲ್ಲ, ಇದು ಖುಷಿನೇ. ಒಳ್ಳೆ ವಾಯು ವಿಹಾರ ಮಾಡಿಕೊಂಡು ಉತ್ತಮವಾದಂಥ ಜಾಗದಲ್ಲಿ ಒಳ್ಳೆ ವಾತಾವರಣದಲ್ಲಿ ಬಂದು ಹೋಗ್ಲಿ. ನಮ್ಮ MC ಸುಧಾಕರ್ ಸಾಹೇಬರು ಮತ್ತು ನಮ್ಮ KH ಮುನಿಯಪ್ಪ ಸಾಹೇಬರು ಆರ್ಗನೈಸ್ ಮಾಡೋರೆ, ಅವ್ರಿಗೆ ಶುಭವಾಗಲಿ. ಮುಖ್ಯಮಂತ್ರಿಗಳು ಆರಾಮಾಗಿ ಬಂದು ನಂದಿ ಬೆಟ್ಟದಲ್ಲಿ ಒಂದು ರಾತ್ರಿ ಕಳೆದು ನಂದಿ ಬೆಟ್ಟದ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಅನುದಾನ ಕೊಡಲಿ.